ನಮಸ್ಕಾರ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಇಂಚರ. ಈಗ ನಮ್ಮ ಜೊತೆ ಕಾಯ ಚಿಕಿತ್ಸೆ ಡಿಪಾರ್ಟ್ಮೆಂಟ್ ಇಂದ ಡಾಕ್ಟರ್ ಅಮೃತ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೀನಿ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ಮಾತನಾಡೋಕೆ ಹೊರಟಿರೋದು ರೆಸ್ಪಿರೇಟರಿ ಇಶ್ಯೂಸ್ ಬಗ್ಗೆ. ಸೊ ಇತ್ತೀಚೆಗೆ ನಮಗೆ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ AQI ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ನಾವು ಫೇಸ್ ಮಾಡ್ಬೋದಾದಂಥ ಇಶ್ಯೂಸ್ ಯಾವ ಥರ ಇರುತ್ತೆ? ಅಂದರೆ ಸಿಂಪಲ್ ಅಸ್ತಮಾ ಅಂತ ಎಲ್ಲರಿಗೂ ಗೊತ್ತಿರೋ ಹಂಗೆ ಪದ ಇದೆ. ಅಂದರೆ ಆ ಒಂದು ಅಸ್ತಮಾ ಒಂದು ಸಿಂಪ್ಟಮ್ ಅಷ್ಟೆ. ಹಲವಾರು ರೋಗಗಳಿದೆ. ನಮ್ಮ ಪ್ರಾಣವಾಹ ಸ್ರೋತಸ್ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ. ಬೆಳಗ್ಗೆ ಅದು ಸೀನೋದಾಗಲಿ, ಇಲ್ಲ ಸ್ವಲ್ಪ ಶೀತಕ್ಕೆ ಹೋದರೆ ಬೇಗ ಕೋಲ್ಡ್ ಆಗೋಗೋದಾಗಲಿ, ಇಲ್ಲ ವಯಸ್ಸಾದಮೇಲೆ ಉಸಿರಾಟ ತೊಂದರೆ ಸಮಸ್ಯೆ ಜಾಸ್ತಿ ಆಗೋದು, ಈ ಥರ ಒಂದು ಯಂಗ್ ಏಜಿಂದ ಹಿಡಿದು ವಯಸ್ಸಾದವರಿಗೂ ಎಲ್ಲರಿಗೂ ಅಫೆಕ್ಟ್ ಆಗ್ತಿರೋ ಒಂದು ಸಮಸ್ಯೆ ಕಾಣ್ತಿದೆ ನಮ್ಮೂರಲ್ಲಿ ಈಗ. ಎಸ್. ಸೊ ನಾವು ನೋಡಿರೋ ಹಾಗೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಯಾವುದೇ ಪ್ರೊಟೆಕ್ಷನ್ ಇಲ್ಲದೇನೆ ಓಡಾಡೋದು. ಸೊ ಕಾರಲ್ಲಿ ಹೋಗೋರು ಪ್ರಾಬಬ್ಲಿ ಸ್ವಲ್ಪ ಗ್ಲಾಸ್ ಕ್ಲೋಸ್ ಮಾಡಿರ್ತಾರೆ, ಬಟ್ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಓಡಾಡ್ತಾರೆ. ಸೊ ಈ ಪೊಲ್ಯೂಟೆಡ್ ಗಾಳಿಯಿಂದ ನಾವು ಹೆಚ್ಚಾಗಿ ಫೇಸ್ ಮಾಡುವಂಥ ಸಮಸ್ಯೆಗಳು ಯಾವ್ಯಾವು ಅಂತ ಅಂತೀರಾ? ಸಿಂಪಲ್ ಪೊಲ್ಯೂಷನ್ ಇಂದನೂ ಯಾವ ಥರ ಅಂದರೆ ಬರೀ ಶ್ವಾಸಕೋಶನೇ ಅಫೆಕ್ಟ್ ಆಗಬೇಕು ಅಂತಿಲ್ಲ. ಸ್ವಲ್ಪ ಇಮ್ಯುನಿಟಿ ಹೆಚ್ಚಿರೋರಿಗೆ ಅದು ಇರಿಟಬಿಲಿಟಿ ಥರ ಕಾಣಿಸ್ಕೋಬೋದು, ಸುಮ್ಮನೆ ತಲೆನೋವು ಥರ ಕಾಣಿಸ್ಕೋಬೋದು. ತುಂಬ ಸಸೆಪ್ಟಬಲ್ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ. ಅವರಲ್ಲಿ ಶೀತ ನೆಗಡಿ ಕೆಮ್ಮು ಹೋಗದಿರೋವಂಥದ್ದು, ಪದೇ ಪದೇ ಆ್ಯಂಟಿಬಯೋಟಿಕ್ಸ್ ತಗೋತಿರ್ತಾರೆ, ಅಥವಾ ತುಂಬ ಉಸಿರು ಕಟ್ಟಂಗೆ ಸಮಸ್ಯೆ ಆದರೆ ನೆಬ್ಲೈಸೇಷನ್ವರೆಗೂ ಹೊಟ್ಟೋಗ್ತಾರೆ. ಬಟ್ ಇಟ್ ವೋಂಟ್ ಬಿ ಕ್ಯೂರಿಂಗ್. ಅದು ಪದೇ ಪದೇ ಬರ್ತಿರತ್ತೆ ಅವರಿಗೆ. ದೆನ್ ವಿ ಹ್ಯಾವ್ ಟು ಐಡೆಂಟಿಫೈ ಅವರು ಯಾವುದು ಅವರ ದಿನನಿತ್ಯ ಕಾರ್ಯಾಚರಣೆಯಲ್ಲಿ ಇಂಥದ್ದು ಏನೋ ಯಾವುದೋ ಒಂದು ರೋಡಲ್ಲಿ ನಡ್ಕೊಂಡು ಹೋಗೋದಾಗಲಿ, ಅಥವಾ ಯಾವುದೋ ಒಂದು ಇಂಡಸ್ಟ್ರಿ ಹತ್ರ ಇರೋದಾಗಲಿ, ಅದರ ಪಾರ್ಟಿಕಲ್ ಇನ್ಹೇಲ್ ಆಗ್ತಿದ್ದಾಗ ಈ ಥರ ಕಂಡು ಬರುತ್ತೆ. ಸೊ ಜನರಲಿ ಎಲ್ಲರಿಗೂ ಸರ್ಜಿಕಲ್ ಮಾಸ್ಕ್ ಗುಡ್ ಗ್ರೇಡ್ ಕ್ವಾಲಿಟಿದು ಈಸ್ ರೆಕಮೆಂಡೆಡ್. ಇಲ್ಲ ಎಸ್ಪೆಷಲಿ ಟ್ರಾಫಿಕಲ್ಲಿ ಓಡಿಸ್ತಿರೋರಿಗೆ N95 ಗ್ರೇಡ್ ಮಾಸ್ಕೆ ಹೇಳ್ತೀವಿ. ಬಟ್ ಅದೂ ಅಷ್ಟೇ, ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಆಫ್ಟರ್ ಇಟ್ಸ್ ಪೀರಿಯಡ್ ಆಫ್ ಟೈಮ್. ಅಂದರೆ ಕಂಟಿನ್ಯೂಸ್ ಒಂದೇ ಮಾಸ್ಕ್ 3-4 ದಿನ ಹಾಕೊಳ್ಳೋದು ಸರಿಯಲ್ಲ. ಅವೆಲ್ಲ ದೇ ಆರ್ ರೆಕಮೆಂಡೆಡ್ ಫಾರ್ ಒನ್ ಟೈಮ್ ಯೂಸ್ ಅಂತಾನೆ. ಇಲ್ಲ ಇನ್ನೂ ಕೆಲವರು ಕ್ಲಾತ್ ಮಾಸ್ಕ್ ಪ್ರಿಫರ್ ಮಾಡ್ತಾರೆ, ಬಟ್ ಅದು ಚೆನ್ನಾಗಿ ವಾಶ್ ಮಾಡಿ ಕ್ಲೀನಾಗಿ ಡ್ರೈ ಮಾಡಿ ಪೂರ್ತಿ ಆದಮೇಲೆ ಒಣಗಾದ್ಮೇಲೆ ಉಪಯೋಗಿಸ್ಬೇಕು. ಸೊ ಈ ಮಾಸ್ಕ್ ಹೈಜೀನ್ ಮೇಂಟೈನ್ ಮಾಡಿದ್ರೆ ಆ ಮಾಸ್ಕ್ದು ಉದ್ದೇಶ ಪೂರ್ತಿ ಆಗುತ್ತೆ. ಸುಮ್ಮನೆ ಹಾಕೊಂಡು ಹೋದ್ವಿ ಹಳೆ ಮಾಸ್ಕ್ ಅಂದರೆ ಪ್ರಯೋಜನ ಇಲ್ಲ. ಓಕೆ. ಸೊ ನಾವು ಚಿಕಿತ್ಸೆ ಸಿಂಪ್ಟಮ್ಸ್ ಇದಕ್ಕೆ ಬರೋಕ್ಕೆ ಮುಂಚೆ ಈಗ ಜಾಸ್ತಿ ಕೆಮ್ಮು ಶೀತ ಕಾಣಿಸ್ಕೊಳ್ಳೋದು, ಇಲ್ಲ ತಲೆನೋವು, ರೆಸ್ಪಿರೇಟರಿ ಇಶ್ಯೂಸ್ ಕಾಣಿಸ್ಬಿಟ್ರೆ ತುಂಬ ಜನ ಗೂಗಲ್ ನಂಬ್ಕೊಂಡಿರ್ತಾರೆ, ಫೋನಲ್ಲಿ ನೋಡ್ತಾರೆ, ಇಲ್ಲ ಗೊತ್ತಿರೋರು ಯಾರಿಗೋ ಒಬ್ರು ಕೇಳ್ಬಿಡ್ತಾರೆ, ಇಲ್ಲ ಡೈರೆಕ್ಟಾಗಿ ಮೆಡಿಕಲ್ ಶಾಪ್ಗೆ ಹೋಗಿ ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಳ್ತಾರೆ. ಸೊ ಇದರಿಂದ ಆಗುವಂಥ ತೊಂದರೆಗಳು ಲಾಂಗ್ ಟರ್ಮಲ್ಲಿ ಯಾವುದು ಅಂತ ಹೇಳ್ತೀವಿ? ಅಂದರೆ ಇಮ್ಮಿಡಿಯೇಟ್ ಕ್ಯೂರ್, ಇಮ್ಮಿಡಿಯೇಟ್ ಬೇಕು. ನಾವು ಅದನ್ನು ಮೆಡಿಕಲಲ್ಲಿ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ. ಆ ಕ್ಷಣಕ್ಕೆ ಅವರಿಗೆ ಅಲರ್ಜಿಯಿಂದಾಗಲಿ, ಕೆಮ್ಮಿಂದಾಗಲಿ, ಗಂಟ್ಲೂರಿ, ಮೂಗುರಿ, ಕಣ್ಣುರಿ ಏನಿದೆ ಕಡಿಮೆ ಆಗ್ಬೋದು. ಬಟ್ ಅದು ದೇಹದಲ್ಲಿ ಅದು ಅಬ್ಸಾರ್ಬ್ ಆಗಿ ಅದ್ರ ಕೆಲಸ ಮಾಡಬೇಕಾದ್ರೆ ಕಿಡ್ನಿ ಮೇಲೆ ಫಸ್ಟ್ ಪರಿಣಾಮ ಬಿದ್ದೇ ಬೀರುತ್ತೆ. ಲಾಂಗ್ ಟರ್ಮ್ ಹೋಗ್ತಿದ್ದಾಗೆ ಲಿವರ್ ಮೇಲೂ ಬೀಳುತ್ತೆ. ಈಗಂತೂ ಯಾವುದೇ ಮೆಡಿಕೇಶನ್ ತೊಗೊಂಡ್ರು ಗ್ಯಾಸ್ಟ್ರೈಟಿಸ್ ಅಂತಂದು ಒಂದು ಕಾಮನ್ ಸಿಂಪ್ಟಮ್ ಆಗಿದೆ. ಸೊ ಇದು ಬೇಡ ಅಂತ ಅವರು ಆ ಕ್ಷಣಕ್ಕೆ ನಿಮಗೆ ಅದೊಂದು ಸಿಂಪ್ಟಮಿಗೆ ಅಂತ ಕೊಡ್ತಾರೆ. ಬಟ್ ರೂಟ್ ಕಾಸ್ ಐಡೆಂಟಿಫೈ ಮಾಡಿ ಅದನ್ನು ತಡೆಗಟ್ಟೋದು ಬೆಟರ್. ಈ ಥರ ಮೆಡಿಕೇಶನ್ಸು ಸುಮ್ಮನೆ ಹೋಗಿ ಯಾರ ಹತ್ರನೋ ಕೇಳಿ ತೊಗೊಳ್ಳೋದು ನಾಟ್ ಅಡ್ವೈಸ್ಡ್ ಮೆಡಿಕಲಿ. ಡಾಕ್ಟರ್ ಸೂಪರ್ವಿಷನಿಂದ ಸರ್ಟನ್ ಪೀರಿಯಡ್ ಆಫ್ ಟೈಮ್ಗೆ ತೊಗೊಂಡ್ರೆ ಸೇಫರ್. ಓಕೆ. ಸೊ ಈಗ ಸಪೋಸ್ ಒಬ್ಬರಿಗೆ ಉಸಿರಾಟದ ತೊಂದರೆ ಇದೆ, ಆಗಾಗ ಸ್ವಲ್ಪ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗ್ತಾ ಇದೆ ಅಂತಂದರೆ ಅದನ್ನು ಅವರು ಯಾವ ರೀತಿ ಅಡ್ರೆಸ್ ಮಾಡಬೇಕು, ಮತ್ತು ಯಾವಾಗ ಓಕೆ ಇದಕ್ಕೆ ನಾನು ಟ್ರೀಟ್ಮೆಂಟ್ ತಗೊಳ್ಳೇಬೇಕು ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡು ಡಾಕ್ಟರ್ ಹತ್ರ ಬರಬೇಕು ಅಂತ ಹೇಳಿ? ಅವರು ಅವರ ದಿನನಿತ್ಯದ ಕಾರ್ಯಾಚರಣೆಯಲ್ಲಿ ಅವ್ರಿಗೆ ಶಕ್ತಿ ಒಂಥರ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಸೋಕ್ಕೆ ಒಂದು ಕ್ಲೂ. ಈಗ 1 ಫ್ಲೋರ್ ಹತ್ತುತ್ತಿದ್ರು ಆರಾಮಾಗಿ, ಈಗ ಅದು ಆಗ್ತಿಲ್ಲ. ಅಥವಾ ಇಷ್ಟು ಅಮೌಂಟ್ ಆಫ್ ಎಕ್ಸಸೈಸ್ ಮಾಡ್ತಿದ್ರು, ಈಗ ಸಡನ್ನಾಗಿ ಅದು ಆಗ್ತಿಲ್ಲ. ಅವರ ಸಮಸ್ಯೆಗೆ ಅಂತ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ತಗೊಳ್ಳೋದು ಅಡ್ವೈಸಬಲ್ ಇಲ್ಲ. ಡಾಕ್ಟರ್ ಹತ್ರ ತೋರಿಸ್ಕೊಂಡು ಇಷ್ಟು ಸಮಯಕ್ಕೆ ಅಂತ ಮಾತ್ರ ಕೊಡ್ತಾರೆ, ಅದು ಸೇಫರ್, ಬೆಟರ್. ಓಕೆ. ಸೊ ಈಗ ಶಾರ್ಟ್ನೆಸ್ ಆಫ್ ಬ್ರೆತ್ ಇತ್ತು ಅಂತ ಹೇಳ್ತಾರೆ, ಅಥವಾ ಉಸಿರಾಟದ ಸಮಸ್ಯೆ ಇರ್ಬೋದು. ಸೊ ನಾನಾ ರೀತಿ ಸಮಸ್ಯೆಗಳಿದ್ದು ಇಲ್ಲಿಗೆ ಬಂದಾಗ ಯಾವ ರೀತಿ ಡಯಾಗ್ನೋಸ್ ಮಾಡ್ತಾರೆ ಅಂತ ಹೇಳಿ? ನಾವು ಆಯುರ್ವೇದದಲ್ಲಿ ಎವ್ರಿ ವ್ಯಕ್ತಿ ಅವ್ರ ಒಂಥರ ಅಂತ, ಅಂದರೆ ಎವ್ರಿ ಇಂಡಿವಿಜುವಲ್ ಈಸ್ ಯೂನಿಕ್ ಅಂತ ಹೇಳಿ ಆ ಏಜ್, ಅವರ ಏನು ಆಕ್ಯುಪೇಷನ್ ಇದೆ, ಅವ್ರು ಏನು ಕೆಲಸ ಮಾಡ್ತಾರೆ, ಅವ್ರು ಯಾವ ಏರಿಯಾದಲ್ಲಿದ್ದಾರೆ, ಅವ್ರದ್ದು ಕ್ವಾಲಿಟೀಸ್ ತಿಳ್ಕೊಂಡು, ಮತ್ತು ಪೇಷಂಟ್ ಹಿಸ್ಟ್ರಿ ಅಂತ ಹೇಳ್ತೀವಿ, ಅಂದರೆ ವಿ ಟೇಕ್ ದೇರ್ ಡೀಟೇಲ್ಸ್, ಅದರ ಮೇಲೆ ಯುನೀಕಾಗಿ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ. ಸೊ ಆಲ್ ಟ್ರೀಟ್ಮೆಂಟ್ ಸೂಟ್ಸ್ ಒನ್ ಅಂತ ಇಲ್ಲ.
ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದಾರ 20 ವರ್ಷದ ಮೇಲ್ ಪೇಷಂಟ್ ಬಂದರೆ ಅವರು ಮತ್ತು 50 ವರ್ಷದ ಪೇಷಂಟ್ ಇದ್ದರೆ ಅವ್ರಿಗೆ ಬಿ ಪಿ ಶುಗರ್ ಸಮಸ್ಯೆ ಬೇರೆ ಥರನೇ ಇರುತ್ತೆ. ನೋಡಿ ಅನುಕೂಲವಾಗಿ ಚಿಕಿತ್ಸೆ ಮಾಡ್ತೀವಿ. ಮತ್ತು ಅವರಲ್ಲಿ ಯಾವ ಹಂತಕ್ಕೆ ಈ ವ್ಯಾಧಿ ಅನ್ನೋದು ಜಾಸ್ತಿ ಇದೆ ಅದಕ್ಕೂ ನೋಡಿಕೊಂಡು ಬೇಕಾ ಸ್ವಲ್ಪ ಔಷಧಿಯಲ್ಲೇ ಸರಿ ಹೋಗುತ್ತಾ, ಇಲ್ಲಾಂತಂದರೆ ಪಂಚಕರ್ಮ ಅವಶ್ಯಕತೆ ಇದೆಯಾ ನೋಡಿಕೊಂಡು ಕೊಡ್ತೀವಿ. ಓಕೆ, ಸೊ ಈಗ ನೀವು ಅಟ್ ಪ್ರೆಸೆಂಟ್ ಟ್ರೀಟ್ ಮಾಡಿದಂಥ ಅಥವಾ ಇತ್ತೀಚೆಗೆ ಟ್ರೀಟ್ ಮಾಡಿದಂಥ ಒಂದು ಸಮಸ್ಯೆ ಬಗ್ಗೆ ಹೇಳೋದು? ತುಂಬ ಫ್ರೀಕ್ವೆಂಟಾಗಿ ನೋಡ್ತಿರೋದು ಜ್ವರ, ಕೆಮ್ಮು, ನೆಗಡಿ ಬರ್ತಾನೆ ಇದೆ. ವೆದರ್ ಸ್ವಲ್ಪ ಬೆಂಗಳೂರಲ್ಲಿ ಚಳಿ, ಮಳೆ, ಗಾಳಿ ಬದಲಾಗ್ತಿದ್ದಂಗೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಎಲ್ಲೋ ಹೊರಗಡೆ ಹೋದ್ರು, ಏನೋ ತಿಂದ್ರು, ಅಥವಾ ಸ್ವಲ್ಪ ಏನೋ AC ಎಕ್ಸ್ಪೋಜರ್ ಜಾಸ್ತಿ ಆಯಿತು, ಟ್ರಾವೆಲ್ ಆಯಿತು, ಈ ಥರ ಬರ್ತಾ ಇದ್ದಾರೆ. ಅದು ಆ ಕ್ಷಣಕ್ಕೆ ಕೋರ್ಸ್ ಟ್ರೀಟ್ಮೆಂಟ್ ಓಕೆ 2 ದಿನಕ್ಕೆ ತೊಗೊಂಡ್ರು ಸರಿ ಹೋಯ್ತು ಅಂತ ಬಿಟ್ಬಿಟ್ಟು ಮತ್ತೆ ಶುರು ಹಚ್ಕೊಂಡಿದೆ ಅಂತ ರೆಕರೆಂಟ್ ಇರೋ ಸಿಂಪ್ಟಮ್ಸು ಅಥವಾ ಹೊಸದಾಗಿ ಕಾಣ್ತಿರೋ ಕೇಸಸ್ ಜಾಸ್ತಿ ನೋಡ್ತಾ ಇದ್ದೀವಿ. ಪ್ಲಸ್ ಈ ಥರ ಸಣ್ಣ ಸಣ್ಣ ಚಿಕಿತ್ಸೆಗೂ ಟ್ರೀಟ್ ಮಾಡೋದ್ರ ಜೊತೆಗೆ ನಮ್ಮ ಹಾಸ್ಪಿಟ್ಲಲ್ಲಿ ಫ್ಯಾಕ್ಟ್ರಿ ವರ್ಕರ್ಸ್ ಕಾರ್ಡ್ಬೋರ್ಡ್ ಫ್ಯಾಕ್ಟ್ರಿಯಲ್ಲಿ ಅಥವಾ ಯಾವ್ದಾರ ಮಿಲ್ಲಲ್ಲಿ ಕೆಲಸ ಮಾಡಿ ಎಷ್ಟೋ ವರ್ಷಗಳ ಕಾಲ ಅವ್ರ ಲಂಗ್ಸ್ ಹೆಚ್ಚಿಗೆ ಆದ ಡ್ಯಾಮೇಜ್ ತೊಗೊಂಡಿದೆ. ಅವರಿಗೂ ವಿ ಆರ್ ಗಿವಿಂಗ್ ಸಪೋರ್ಟಿವ್ ಟ್ರೀಟ್ಮೆಂಟ್. ಅವರಲ್ಲೂ ಸತತವಾಗಿ ಅವ್ರು ನಮ್ಮ ಜೊತೆ 2-3 ಮಂತ್ಸ್ ಫಾಲೋಅಪಿಂದ ಬಂದು ವಿ ಹ್ಯಾವ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ಡ್ ಅವ್ರದ್ದು ಏನು ಶ್ವಾಸಕೋಶದ ಸಮಸ್ಯೆ, ಉಸಿರಾಡೋಕ್ಕಾಗ್ತಾ ಇರೋದು, ಅವ್ರ ದಿನನಿತ್ಯ ಚಟುವಟಿಕೆಗಳಾಗ್ತಿರ್ಲಿಲ್ಲ, ಅದನ್ನು ಸರಿಪಡಿಸಿದ್ದೀವಿ. ಓಕೆ, ಸೊ ಈಗ ಪಂಚಕರ್ಮ ಅಂತ ಹೇಳಿದ್ರಿ. ಪಂಚಕರ್ಮ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಈಗ ವಮನ ವಿರೇಚನ ಕೇಳಿರ್ಬಹುದು ಭಾಷಾ, ಆದ್ರೆ ಆ ಪದಗಳ ಅರ್ಥ ಏನು, ಯಾವ ರೀತಿ ಅದನ್ನ ಚಿಕಿತ್ಸೆನ ಕೊಡ್ತಾರೆ ಅನ್ನೋದು ಅರ್ಥ ಆಗಿರೋದಿಲ್ಲ. ಸೊ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸೋದಾದ್ರೆ? ಪಂಚಕರ್ಮ ಅಂತ ಒಂದು ಪದ ಸಂಸ್ಕೃತದಲ್ಲಿ ಅದರ ಅರ್ಥ 5 ಚಿಕಿತ್ಸೆಗಳು ಅಂತ ಬರುತ್ತೆ. ಬಟ್ ಅದ್ರ ಕೆಳಗಡೆ ಎಷ್ಟೊಂದು ಹಲವಿಧವಾದ ಚಿಕಿತ್ಸೆಗಳಿದೆ. ನಾ ಹೇಳ್ದಂಗೆ ಅವ್ರ ವ್ಯಕ್ತಿಗೆ ಅನುಸಾರವಾಗಿ ಒಬ್ಬ ವೈದ್ಯ ಚೂಸ್ ಮಾಡಿ ಹಾಕ್ತೀವಿ. ವಮನ ಅಂತಂದರೆ ಆ್ಯಕ್ಚುಲಿ ಸಂಸ್ಕೃತದ ಪದದ ಅರ್ಥ ವಾಂತಿ. ಆದರೆ ಜಸ್ಟ್ ಸುಮ್ಮನೆ ಏನೋ ಮಾಡಿಸೋದಲ್ಲ, ಮೆಡಿಸಿನ್ ಥರ ಕೊಟ್ಟು ಬಾಡಿನ ಪ್ರಿಪೇರ್ ಮಾಡಿಸಿ ಮಾಡೋದು. ಹಾಗೆ ವಿರೇಚನೂ ಅಷ್ಟೇ, ಲೂಸ್ ಮೋಷನ್ಸ್ ಇಂಡ್ಯೂಸ್ ಮಾಡೋದು, ನಾವೇ ಮೆಡಿಸಿನ್ ಕೊಟ್ಟು ಅದರಲ್ಲಿ ಹಾಗೋಂಗೆ ಮಾಡೋದು ಎಲ್ಲರಿಗೂ ಅವಶ್ಯಕತೆ ಇರೋದಿಲ್ಲ. ಈ ಋತುವಲ್ಲಿ ಅವ್ರ ದೇಹಕ್ಕೆ ಸರಿ ಹೋಗುತ್ತೆ, ಓಕೆ ಅವ್ರಿಗೆ ಈ ಕಾಯಿಲೆ ಇದೆ, ಈ ದೋಷಕ್ಕೋಸ್ಕರ ಅಂತ ಮಾಡ್ತೀವಿ ಯೂಶ್ವಲಿ. ಅದೇ ಅಸೆಸ್ ಮಾಡಿ ಅವ್ರಿಗೆ ಕಂಡೀಷನ್ ರಿಲೇಟೆಡ್ ಸ್ಪೆಷಲೈಸೇಷನ್ ಏನು ಬೇಕಿದೆ. ಎಲ್ಲರಿಗೂ ಒಂದೇ ಥರ ಒಂದೇ ಎಕ್ಸ್ಟೆಂಟಲ್ಲಿಲ್ಲ. ಕೆಲವರಿಗೆ ಡೋಸ್ ಕಡಿಮೆ ಅವಶ್ಯಕತೆ ಇರ್ಬೋದು, ಕೆಲವರಿಗೆ ಮೆಡಿಸಿನ್ ಇಲ್ಲ ತುಪ್ಪ ಇರ್ಬೋದು, ಇಲ್ಲ ಬೇರೆ ಥರ ಟ್ಯಾಬ್ಲೆಟ್ಸ್ ಇರ್ಬೋದು. ನೋಡಿಕೊಂಡು ಅನುಕೂಲವಾಗಿ ಪ್ಲ್ಯಾನ್ ಮಾಡಿ ಕೊಡ್ತೀವಿ. ಓಕೆ, ಸೊ ವಮನ ವಿರೇಚನ ಹೇಳಿದ್ರಿ. ಇನ್ನೂರು ಇನ್ನು ಬಸ್ತಿ ಅಂತ ಒಂದಿದೆ, ನಸ್ಯ ಅಂತ ಒಂದಿದೆ. ಬಸ್ತಿಯಲ್ಲಿ 2 ವಿಧ. ಬಸ್ತಿ ಇಂಗ್ಲಿಷ್ ಟರ್ಮ್ ಎನಿಮಾ ಅಂತ ಕೋರಿಲೇಟ್ ಆಗತ್ತೆ. ಸೊ ಮೂಲದ್ವಾರ ಕೊಡುವಂಥ ಮೆಡಿಸಿನ್. ನಸ್ಯ ಅಂತಂದರೆ ಎನಿ ತಲೆಗೆ ಅಥವಾ ಶಿರಸ್ಸಿಗೆ ರಿಲೇಟೆಡ್ ಆಗಿರೋ ಇಶ್ಯೂಸಿಗೆ ಮೂಗು ಒಂದು ದ್ವಾರ ಅನ್ನೋ ಫಿಲಾಸಫಿ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮೂಗಿಂದ ಮೆಡಿಸಿನ್ ಹಾಕೋ. ಓಕೆ, ಸೊ ಈಗ ಟ್ರೀಟ್ಮೆಂಟ್ ಬಗ್ಗೆ ನೀವು ಹೇಳಿದ್ರಿ. ಬಟ್ ಈಗ ಸಮಸ್ಯೆ ಇದೆ, ಕೆಲವರು ಹೇಳ್ಕೊಳ್ಳಲ್ಲ, ಕೆಲವರು ಇಗ್ನೋರ್ ಮಾಡ್ತಾ ಇರ್ತಾರೆ. ಇವತ್ತು ಹೋಗೋಣ, ನಾಳೆ ಹೋಗೋಣ, ಅಥವಾ ಟೈಮ್ ಇಲ್ಲ ಅಂತ ಹೇಳಿ, ಅಥವಾ ಫಾಸ್ಟ್ ಲೈಫ್ ಸ್ಟೈಲ್ ಇರೋದ್ರಿಂದ. ಸೊ ಇಫ್ ಇಗ್ನೋರ್ಡ್ ಯಾವ ರೀತಿ ಸಮಸ್ಯೆಗಳು ಉಲ್ಬಣ ಆಗ್ಬೋದು ಅಂತ ಹೇಳಿ? ಓಕೆ, ಅವರು ಈಗ ಆಲ್ರೆಡಿ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಥವಾ ಲೈಫ್ ಸ್ಪ್ಯಾನ್ ಅನ್ನೋದು ಕಡಿಮೆ ಆಗಿದೆ. 100 ವರ್ಷಕ್ಕಿಂತ 80 ಇಲ್ಲ, ಈಗೀಗಂತೂ 60 ಇಳಿದಿದೆ. ಆ್ಯಂಡ್ ಯಂಗ್ ಜನರೇಷನ್ ಅವರಿಗೂ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊತಿದೆ. ಸೊ ನಮ್ಮ ಲೈಫ್ ಸ್ಟೈಲ್ ಹೊಸದು ಹೇಗಿದೆ, ಒತ್ತಡದಿಂದ ಎಲ್ಲರಿಗೂ ಏನಾದ್ರು ಒಂದು ಸ್ಟ್ರೆಸ್, ಸ್ಟೂಡೆಂಟಾರು ತಗೊಳ್ಳಿ, ಎಕ್ಸಾಮ್ ಸ್ಟ್ರೆಸ್, ವರ್ಕಿಂಗ್ ಇಂಡಿವಿಜುವಲ್ಸ್ಗೆ ಅವ್ರದ್ದೇ ವರ್ಕ್ ಸ್ಟ್ರೆಸ್. ಹೆಲ್ತ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದನ್ನು ಆದಷ್ಟು ಸುಮ್ಮನೆ ಮುಂದಕ್ಕೆ ಹಾಕೋದು ಬೇಡ. ಬಂದರೆ ಒಳ್ಳೆಯದು. ಇಲ್ಲ ಅವರು ಓಲ್ಡ್ ಏಜಲ್ಲಿ ಕೆಲವರಿಗೆ ಈಗ ಇಮ್ಯುನಿಟಿ ಚೆನ್ನಾಗಿರೋರಿಗೆ ಕಾಣಿಸ್ಕೋಬೋದು. ಇಲ್ಲ ಫಾರ್ ದ ನೆಕ್ಸ್ಟ್ ಇಯರ್ ಇದೇ ಟೆಂಪ್ರೇಚರ್ಸಿಗೆ ಅವ್ರು ಮತ್ತೆ ಎಕ್ಸ್ಪೋಷರ್ ಆದರೆ ಅಲ್ಲೇ ಅಟ್ಯಾಕ್ ಸಿವಿಯರ್ ಆಗಿ ಆಗ್ಬೋದು. ಅಸ್ತಮಾ ಅಂತ ಆಗಲಿ, ಕೋಲ್ಡ್ ಆಗಲಿ, ಇಟ್ ಕ್ಯಾನ್ ರೀಸರ್ಫೇಸ್ ಈವನ್ ಸ್ಟ್ರಾಂಗರ್ ನೆಕ್ಸ್ಟ್ ಟೈಮ್ ಇನ್ ದ ಇಂಡಿವಿಜುವಲ್. ಸೊ ಅವ್ರು ಬರಬೇಕಾಗತ್ತೆ ಚಿಕಿತ್ಸೆಗೆ. ಹೆಲ್ತ್ ಇಲ್ಲ ಅಂತಂದರೆ ನಥಿಂಗ್ ಇಸ್ ದೇರ್. ಈಗ ಮೇ ಬಿ ವಿ ಹ್ಯಾವ್ ಟು ಚೇಂಜ್ ದಟ್ ಪ್ರಾಬ್ಲಮ್. ನಾವು ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್, ಮೇ ಬಿ ಹೆಲ್ತ್ ಇಸ್ ಲಾಸ್ಟ್. ಐ ಥಿಂಕ್ ಸಿಗ್ನಿಫಿಕೆಂಟ್ ಆಗಿ ಲೈಫ್ ಎಫೆಕ್ಟ್ ಆಗೋದ್ರಿಂದ ಈ ಬೆಟರ್ ಕಮ್ ಟು ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಉಸಿರಾಟದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ಗಳು ಬರಬಹುದು ಅಂತ ತಿಳಿಸ್ಕೊಟ್ರಿ, ಹಾಗೆ ಚಿಕಿತ್ಸೆ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇತ್ತೀಚಿನ ಒಂದು ಜೀವನ ಶೈಲಿಯಲ್ಲಿ ನಮ್ಮ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ. ನಾವು ಅದನ್ನು ಇಗ್ನೋರ್ ಮಾಡಿದರೆ ಯಾವ ರೀತಿ ಸಮಸ್ಯೆಗಳು ಉಲ್ಬಣ ಆಗುತ್ತೆ, ಜೊತೆಯಲ್ಲಿ ನಮ್ಮ ರೆಸ್ಪಿರೇಟರಿ ಇಶ್ಯೂಸ್ ಯಾಕೆ ಬರ್ಬೋದು, ಹೇಗೆ ಆಯುರ್ವೇದದಲ್ಲಿ ಅದಕ್ಕೆ ಟ್ರೀಟ್ಮೆಂಟನ್ನು ಮಾಡ್ಬೋದು ಅಂತ ತಿಳಿಸ್ಕೊಟ್ವಿ. ಮತ್ತಷ್ಟು ಆರೋಗ್ಯದ ಕುರಿತ ವಿಚಾರಕ್ಕಾಗಿ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ.